ದುತ್ತರಗಾವಿ ನಮ್ಮೊಂದಿಗಿದ್ದಾರೆ. ಕೃಷ್ಣಾ ನದಿ ಹಿನ್ನೀರಿನಲ್ಲಿ ಲಕ್ಷಾಂತರ ಎಕರೆ ಭೂಮಿ ಮುಳುಗಡೆಯಾಗಿತ್ತು, ಆದರೆ ಪರಿಹಾರ ಸಿಕ್ಕಿಲ್ಲ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ SR ಕೊಪ್ಪ ಗ್ರಾಮದ ನಿವಾಸಿ ಸಿದ್ದು, ಇದು ಯಾಕೆ ಈ ಥರ ಪೆಂಡಿಂಗ್ ಆಗೋಕ್ಕಾಯಿತು? ಒಬ್ಬ ಶ್ರೀಮಂತರದು ಒಬ್ಬ ರಾಜಕಾರಣಿ ಹಿಂಗಾಗ್ಲಿಕ್ಕೆ ಸಾಧ್ಯ ಇರ್ತಿತ್ತ? 30 ವರ್ಷ ಅವ್ರು ಏನು ಅಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಏನು ತಿಂತಾ ಇದ್ದಾರೆ ಹೊಟ್ಟೆಗೆ? ಅಥವಾ ಏನು ಮಾಡಬೇಕಾಗಿತ್ತು ಕಳೆದ 30 ವರ್ಷಗಳಿಂದ? ಆ 30 ವರ್ಷದ ಹಿಂದೆ ಏನಾದರೂ 35 ಲಕ್ಷ ರೂಪಾಯಿಯನ್ನು ಫಿಕ್ಸ್ಡ್ ಡೆಪಾಸಿಟ್ ಹಾಕಿದರೆ ಇವತ್ತು ನನ್ನ ಲೆಕ್ಕ ಪ್ರಕಾರ, ಅಂದರೆ ಬ್ಯಾಂಕ್ ಲೆಕ್ಕ ಪ್ರಕಾರ 7% ಬಡ್ಡಿಯಲ್ಲಿ ಆಗ ಜಾಸ್ತಿ ಇತ್ತು, 2,80,00,000 ಆಗಬೇಕಾಗಿತ್ತು. ಆ ನಷ್ಟದ ಪರಿಹಾರ ಯಾವನು ಕೊಡಬೇಕು? ಸಿದ್ದು, ಇದನ್ನು ಏನು ಮಾಡ್ಬೋದು ಸಿದ್ದು? ಜಯಪ್ರಕಾಶ್ ಶೆಟ್ಟಿ, ಏನು ಇವತ್ತಿನ ದಿವಸ 1995ರಲ್ಲಿ ಏನು ಕೃಷ್ಣಾ ನದಿಗೆ ಒಂದು ಅಡ್ಡಲಾಗಿ ಸೇತುವೆ ಏನು ಒಂದು ಇವತ್ತಿನ ದಿವಸ ಡ್ಯಾಮ್ ಕಟ್ತಾರೆ. ಅವತ್ತಿನ ಕಾಲದಿಂದ ಕೂಡ ಸಾಕಷ್ಟು ಸರ್ವೆಗಳು ನಡೆದಾಗ ಏನು ಬೀಳಗಿ ತಾಲೂಕಿನಲ್ಲಿರ್ತಕ್ಕಂಥ ಸಾಕಷ್ಟು ಹಳ್ಳಿಗಳು ಕೂಡ ಈ ಒಂದು ಡ್ಯಾಮಿನ ಹಿನ್ನೀರಿನಲ್ಲಿ ಮುಳುಗಡೆ ಆಗಿದ್ದು, ಆದರೂ ಕೂಡ ಅಲ್ಲಿ ಸಾಕಷ್ಟು ಸಾವಿರಾರು ಎಕರೆ ಭೂಮಿ ಮುಳುಗಿದರೂ ಕೂಡ ಪ್ರತಿಯೊಬ್ಬರು ಕೂಡ ಅವರವರ ಆಫೀಸ್ಗಳಿಗೆ ಅಡ್ಡಾಡಿ ಸಂಬಂಧಪಟ್ಟಂಥ ಕಾಗದ ಪತ್ರಗಳನ್ನು ಅವರಿಗೆ ಒದಗಿಸೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಪರಿಹಾರ ಸಿಕ್ಕು ಬೇರೆ ಏನು ಪುನರ್ವಸತಿ ಕೇಂದ್ರ ಮತ್ತು ಪುನರ್ನಿರ್ಮಾಣ ಕೇಂದ್ರಗಳಲ್ಲಿ ಮನೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ, ಹಣವನ್ನು ಕೂಡ ಪಡೆದಿದ್ದಾರೆ. ಆದರೆ ಈ ಅಜ್ಜಿಗೆ ಮಾತ್ರ ಇಲ್ಲಿವರೆಗೂ ಕೂಡ ಯಾವುದೇ ಒಂದು 10 ರೂಪಾಯಿನೂ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕಂತಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಮೇನ್ ಇಲ್ಲಿ ಗೆದ್ದು ಕಾಣತಕ್ಕಂಥದ್ದು. ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ದರೂ ಕೂಡ ಸಾಕಷ್ಟು ಸರಿ ಅಜ್ಜಿ ಏನು ಕಚೇರಿಗೆ ಸಾಕಷ್ಟು ಅಲಿದಾಡಿದ್ದಾಳೆ. ಗಂಡ ಇರಬೇಕಾದ್ರೂ ಕೂಡ ಓಡಾಡಿದ್ದಾಳೆ. ಗಂಡ ಏನು ವಿಧಿವಶ ಆದ್ಮೇಲೂ ಕೂಡ ಸಾಕಷ್ಟು ಬಾರಿ 5 ಜನ ಹೆಣ್ಮಕ್ಳು. ಈಗ ನನಗೆ ಒಂದು ಸಿದ್ದು ಗೊತ್ತಾಗಬೇಕಾದ ನಿರ್ಲಕ್ಷ್ಯ ಆರಂಭದಿಂದ ಮಾಡಿದ ನಿರ್ಲಕ್ಷ್ಯ 30 ವರ್ಷದಿಂದ ಎಲ್ಲಿ ಸತ್ತೋಗಿದ್ದಾರೆ ಯಾವನು ಗೊತ್ತು? ಯಾರು ನಿರ್ಲಕ್ಷ್ಯ ಮಾಡ್ದಾನೆ ಬೇಕಲ್ಲ, ಅವ್ನಿಗೆ ನಾವು ಸಂಬಳ ಕೊಟ್ಟಿಲ್ವಾ? ಅಧಿಕಾರಿಗೆ ನಿರ್ಲಕ್ಷ್ಯ ಅಂದ್ರೆ ಅದಕ್ಕೆ ಅರ್ಥ ಇಲ್ವಾ? ಆ ಅಧಿಕಾರಿ ಈ ತರ ಮನೆ ಬೀದಿ ಅಲ್ದಾಡ್ತಾ ಇದ್ರೆ ಬಿಡ್ತಾ ಇದ್ರ ಅವರು? ಜಯಪ್ರಕಾಶ್, ಅಧಿಕಾರಿನ ಏನು ಒಟ್ಟಿಗೆ ಅನ್ನನ ತಾನೇ ತಿನ್ನೋದು? ಅದು ಕೂಡ ನಾವು ಕೊಡೋ ತೆರಿಗೆ ದುಡ್ಡಿಂದ ಕಾಣಲ್ವಾ? ಕಣ್ಣು ಕಾಣಲ್ವಾ? ಹಿಂಗಿದೆ. ತಾಯಿ ಓಡಾಡ್ತಾ ಇದ್ದಾರೆ, ಅವರಿಗೆ ಬೇಕಾದಂಥ ದುಡ್ಡು 1 ಎಕರೆ 19 ಗುಂಟೆ. ಯಾವನು ಎಂತ ಎಷ್ಟೆಷ್ಟು ಸೈಡ್ ತಗೊಳ್ತಾ ಇದ್ದಾರೆ ಅಲ್ಲಿ ಜಾಗ ಕೊಟ್ಟು. ಈ ತಾಯಿಗೆ ಯಾಕೆ ಸಿಗಬಾರ್ದಾಗಿತ್ತು? ಈಗೇನು ಮಾಡ್ತೀರಿ? ನಿಮ್ಗೆ ಏನು ಹೆಲ್ಪ್ ಬೇಕು ಹೇಳಿ, ನಾವು ರಿಪಬ್ಲಿಕ್ ಕನ್ನಡ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡುತ್ತೆ. ಬೇಕಿದ್ರೆ ಮುಖ್ಯಮಂತ್ರಿಗಳ ಮನೆ ಕರ್ಕೊಂಡು ಹೋಗೋಣ. ಜಯಪ್ರಕಾಶ್ ಶೆಟ್ಟಿ, ಇವತ್ತಿನ ದಿವಸ ನಾವು ಕೂಡ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಈ ವಿಷಯವಾಗಿ ಕುಲಂಕುಷ ಕೇಳಿದಾಗ ಹೇಳುವಂಥ ಮಾತೇನಂತಂದರೆ, ಈಗಾಗಲೇ ಏನು ಈ ಸರ್ವೇದಲ್ಲಿ ಈ ಹೆಸರನ್ನು ಕೈ ಬಿಡಲಾಗಿತ್ತು, ಹಾಗಾಗಿ ಉಳಿದಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾರು ನೋಡಿಲ್ಲ, ಯಾರು ತಗೊಂಡಿಲ್ಲ ಅನ್ನೋ ಅಜ್ಜಿ ಹೇಳ್ತಾರೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಈಗಾಗಲೇ ಸಾಕಷ್ಟು ಏನು ಅಧಿಕಾರಿಗಳ ಜೊತೆಗೆ ಮಾತಾಡಿದಾಗ ಅಧಿಕಾರಿಗಳು ಹೇಳುವಂತ ಮಾತೇನಂತ ನೇರವಾಗಿ ಅಜ್ಜಿನ ಕೇಳಿ ತಿಳಿಯೋಣ. ಅಜ್ಜಿ, ಯಮನವಜ್ಜಿ, ಈಗಾಗಲೇ ನಿನ್ನ ಹೊಲ ಎಷ್ಟು ದಿವಸಗಳ ಹಿಂದೆ ಮುಳುಗಡೆ ಆಯ್ತು? ಜೊತೆಗೆ ಇವತ್ತು ಅಧಿಕಾರಿಗಳು ನಿನಗೆ ಹೋದಾಗ ಏನಂತಾರ? ಏನಂತಾರೆ? ಬರೀ ಇಂದು ಬಾ ನಾಳೆ ಬಾ. ಒಬ್ರು ಸಾಹೇಬರು ಕರ್ಕೊಂಡು ಅಡ್ಡಾಡ್ರು, ಅವರು ಮಾತಾಡ್ರು, ಅವ್ರಿಗೆ ಈ ಕಬರಿ ಕೊಟ್ಟಿಲ್ಲ. ಈ ಪಕ್ಕದ ಮನೆ ಸಾಹೇಬರು ಕರ್ಕೊಂಡು ಅಡ್ಡಾಡೀನಿ. 38ನೇ ವರ್ಷ ಎತ್ತಿ ಅವ್ರಿಗೆ ಇದು ಆಗೋಣ ಬಿಡೋಣ. ಈಗ ಮತ್ತೆ ನಾವು ಒಬ್ಬಾಕಿ ಅಡ್ಡಾಡಕತ್ತೀನಿ. ಅಲ್ಲ, ಏನಂತಾರ ನೀವು ಹೋದಾಗ ಅವರು ರೊಕ್ಕ ಯಾವಾಗ ಬರ್ತಾವ ಅಂತ ಹೇಳ್ತಾರೋ ಇಲ್ಲೋ, ಏನು ಡಾಕ್ಯುಮೆಂಟ್ಸ್ ಬೇಕಂತಾರೋ, ಯಾಕೆ ಕೊಡಂಗಿಲ್ಲ, ಏನಂತಾರ? ಆ ಸಾಹೇಬ್ ಬೇಕು, ಈ ಸಾಹೇಬ್ ಬೇಕು, ಅವ ಸಹಿ ಹಾಕಿಲ್ಲ, ಇವ ಸಹಿ ಹಾಕಿಲ್ಲ, ಆ ಮೇಡಮ್ ತಿಲ್ಲ, ಈ ಮೇಡಮ್ ತಿಲ್ಲ. ಹಿಂಗಾಗಿ ಈ ಒಂದು ತೊಗೊಂಡು ಹೋಗೋದು, ಹೊಳಿಗೆ ಒಂದು ಉರತ್ ನೋಡಿ ಏನು ಕೊಟ್ಟಿರೋ ಇಲ್ಲೋ ಏನು ಹೇಳಿ ಯಾ ಮಾತು ನೋಡ್ರಿ. ಅಜ್ಜಿ, ನಿನಗೆ ವಿಷ ಕೊಡ್ಬೇಕನ್ನುವಂಥದ್ದಲ್ಲ, ನಿಮಗೆ ಈಗ ರಿಪಬ್ಲಿಕ್ ಕನ್ನಡ ಬಂದಿದೆಯಲ್ಲ, ನಿನಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಯಾವತ್ತೂ ವಿಷ ತಗೊಳ್ಳೋ ಮಾತಾಡಬೇಡ. ನಿನಗೆ ನಾವು ಬೆನ್ನೆಲುಬಾಗಿದ್ದು ನಿನಗೇನು ಮಾಡಬೇಕು ಎಲ್ಲನೂ ಸರಿ ಮಾಡುವಂಥ ಕೆಲಸ ಮಾಡ್ತೀವಿ. ಯಾವತ್ತೂ ವಿಷ ತಗೊಳ್ಳೋದು ಮಾತಾಡಬೇಡ. ಆದರೆ ಈಗ ಅಧಿಕಾರಿಗಳು ನಿನಗೇನಾದ್ರು ಡಾಕ್ಯುಮೆಂಟ್ಸ್ ಸಮಸ್ಯೆ ಇದೆ ಅಂತಂದ್ರು ಅಥವಾ ಬೇರೆ ಏನು ಸಮಸ್ಯೆ ಹೇಳಿದ್ದಾರೆ? ಯಾರು ಏನು ಹೇಳಿಲ್ರಿ. ಒಟ್ಟು ನನಗೆ ನಾ ಅಡ್ಡಾಡ್ರು ಒಂದು ತೇಕೂರು ಒಂದು ಇಟ್ಟು ರೊಕ್ಕ ಖರ್ಚು ಮಾಡಿದ್ರು ನನಗೆ ಯಾರು ನೋಡುವಲ್ರು. ಎಷ್ಟು ರೊಕ್ಕ ಖರ್ಚು ಮಾಡಿದೀಗ ಅಡ್ಡಾಡ್ಲಿಕ್ಕೆ? ಈಗ ಏನೋ ಮತ್ತು ನೋಡ್ರಿ 38ನೇ ವರ್ಷ ಚರ್ಚೆನ ಅಲ್ಲಿಂದನೇ ಅಡ್ಡಾಡಕತ್ತೀನಿ. ಅದು ಎಷ್ಟಾಗಿತ್ತು ನನ್ನ ಮನೆಗೇನು ಓದಾರ ಬರ್ಯಾರ ಯಾರ್ದಾರಿ ಹಂಗೆ ನಾ ಇದು ಮಾಡೋದು, ಖರ್ಚು ಮಾಡಿಕೊಂಡು ಅಡ್ಡಾಡು. ಅಲ್ಲ ಅಜ್ಜಿ, ಈಗ ಇಷ್ಟು ಜನ ಮಕ್ಕಳನ್ನು ಕೂಡ ಸಾಕೊಂಡು 7 ಜನ ಮಕ್ಕಳನ್ನ ಇಟ್ಕೊಂಡು ಅವ್ರಿಗೆಲ್ಲ ಶಾಲೆ ಕಲಿಸ್ಕೊಂಡು ಅವ್ರಿಗೆಲ್ಲ ಒಂದು ಏನು ಮದುವೆ ಮಾಡೋದು ಎಲ್ಲ ಮಾಡಿದ್ವಿ, ಎಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗಿದ್ವಿ. ಆದರೆ ನಿನ್ನ ಹೊಟ್ಟೆ ಆದಾಯ ಉಪಜೀವನ ಹೆಂಗೆ? ಯಾಕಂದ್ರೆ 1995ರಾಗ ನೀನು ಹೊಲ ಮುಳುಗೈತೆ ಅಂತ ಹೇಳ್ದಿ. ಹೆಂಗೆ ಬದುಕಿದೀಯಾ, ಹೆಂಗೆ ದುಡ್ದಿದ್ದಿ? ಹೆಂಗೆ ಒಬ್ಬಕ್ಕೆ ಮಗಳ ನೋಡಿ ಯಾಕೆ ಬದುಕಿಸ್ತಾಳೆ, ನೋಡಿ ಯಾಕೆ ಕೂಲ್ ಹಾಕ್ತಾಳೆ. ಹುಟ್ಟರು ತಮ್ಮ ಹ್ಯಾಂಡ್ರೆ ಕರ್ಕೊಂಡು ಹೋಗ್ಯಾರ. ಅಲ್ಲೇ ಬಾ ಅಂತಾರ, ಅವ್ರಿಗೆ ನಮ್ಗೆ ಸರಿ ಹೊಂದಂಗಿಲ್ಲ. ನಾವು ಅಲ್ಲಿ ಅಂತ ನಾನು ಮನ್ಯಾಗ ಕೂತೀನಿ ನೋಡ್ರಿ.
ಈಗ ಹೆಂಗೆ ನಿನ್ನ ಹೊಟ್ಟೆ ಉಪಜೀವನ ಹೆಂಗೆ? ಒಟ್ಟು ಜೀವನಕ್ಕೆ ಏನು ಮಗಳ ಊಟ ಹಾಕ್ತಾಳ ಅದನ್ನ ಪೆನ್ಷನ್ ಪಗಾರ ಬರ್ತೈತಿ ತಿನ್ಕೊತ ಕೂತೀನಿ ರೀ. ಹ್ಞೂ ಈಗ ಈ ಹಣ ಎಷ್ಟು ಬರ್ತೈತೆ ಅಂತ ಹೇಳಿದಾರೆ, ಯಾವಾಗ ಬರ್ತೈತೆ ಅಂತ ಏನಾರ ಅಧಿಕಾರಿಗಳು ನಿನ್ಗೆ ಆಶ್ವಾಸನೆ ಕೊಟ್ಟಾರ? ನನಗೇನು ಹೇಳಿಲ್ರಿ ಅದನ್ನು. ಹಾಂ ಯಾರು ಏನು ಮೂಗಿ ನುಸ್ಲ ಬಿಟ್ಟಿದ್ರಿ. ಹಾಂ ನಾ ಸುಮ್ ಕೂತೀನಿ ಎಷ್ಟು ಬಂದಟ್ಟು ಬರ್ಲಿ ನಂದೊಂದು ಜೀವನ ಕಾಂಡಿ 3 ಜನ್ಮ ಹೋಗ್ಯಾವ್ರಿ ಈಗ. ಹಾಂ ಸಿದ್ದು ಒಂದು ಕೆಲಸ ಮಾಡಿ, ಸಾಯ್ಬೇಕತ್ತೀನಿ ಮತ್ತೇನು ಸಿದ್ದು ದೇವ್ರು ಏನು ದುತ್ತರಗಾವಿ ಅವರೇ, ಮೊನ್ನೆ ಹೋದ್ರಲ್ಲ, ಇನ್ನೊಮ್ಮೆ ಕ್ಯಾಮರಾ ತಗೊಂಡೋಗಿ, ಇನ್ನೊಮ್ಮೆ ಕ್ಯಾಮರಾ ತಗೊಂಡೋಗಿ ಕೇಳಿ ವ್ಯವಸ್ಥಾಪಕರ ಹತ್ರ ಕೇಳಿ, ಏನು ಮಾಡಬೇಕು ಅಂತ ಕೇಳಿ, ಏನು ಮಾಡಬೇಕು ಅಂತ ಕೇಳಿ. ಯಾರಾಗಿದ್ರು ಯಾರು ಇಲ್ವೋ ಕೇಳೋರು? ಆ ರಾಜಕಾರಣಿಗಳ ಹಿಂದೆ ಪುಂಡು ಪೋಖರಿಗಳೆಲ್ಲ ಹಿಂದೆಯಿಂದ ಓಡಾಡ್ತಾ ಇರ್ತವೆ, ಎಲ್ಲೋಯ್ತದೆಲ್ಲ? ಪುಂಡು ಪೋಖರಿಗಳು ಓಡಾಡ್ತಾ ಇರ್ತಾವಲ್ಲ, ಅಣ್ಣನಿಗೆ ಜೈ ಅಕ್ಕನಿಗೆ ಜೈ. ಯಾಕೆ ಈ ಅಜ್ಜಿಗೊಂದು ಜೈ ಮಾಡ್ಲಿಕ್ಕೆ ಆಗಿಲ್ವಾ ನಿಮಗೆ? ಯಾಕೆ ಕಾಂಗ್ರೆಸ್ BJP ಈಗ ಬರಲಿಲ್ವಾ? ಸೋತವನು ಗೆದ್ದವನು ಬರಬೇಕಿತ್ತು ತಾಯಿಗಾಗಿ. ಗೆದ್ದವನು ಹೆಂಗೂ ಗೆದ್ದಿರ್ತಾನಲ್ವಾ, ಸೋತವನು ಇರ್ತಾನಲ್ವಾ, ಹೋರಾಟ ಮಾಡಬೇಕಾಗಿತ್ತು. ಯಾರಿಗೂ ಬೇಡ ಅದು. ಅಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನು, ಶಿಗ್ಗಾಂವಿ ಬೈ ಎಲೆಕ್ಷನು, ಸಂಡೂರು ಬೈ ಎಲೆಕ್ಷನು 200 ಕೋಟಿ ಖರ್ಚು ಮಾಡಿದ್ದಾರೆ. ಉಪೇಂದ್ರ ಸಿನಿಮಾದಲ್ಲಿ ಹೇಳ್ತಾರಲ್ಲ, ಅಲ್ರೇ 100 ಕೋಟಿ ಖರ್ಚು ಮಾಡಿ MLA ಆಗಿ ಅವ್ನಿಗೆ ಎಷ್ಟು ಸಂಬಳ ಬರುತ್ತೆ? ಲೂಟಿ ಮಾಡ್ಲಿಕ್ಕಲ್ವಾ? ಶಶಿಧರ್ ಕುರೇರ ಇದ್ದಾರೆ, CEO. ಶಶಿಧರ್ ಕುರೇರ್ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಇದು ನನಗೆ ಗೊತ್ತಿಲ್ಲ, ಇದು ನಿಮ್ಮ ಅಂಡ್ರಿಗೆ ಮಾಡಬಹುದಾ ಏನು ಅಂತ ನನ್ನ ಸತ್ಯವಾಗ್ಲೂ ಗೊತ್ತಿಲ್ಲ. ನಿಮ್ಮ ಫೋಟೋ ಕಂಡಾಗ ಮಾತ್ರ ಒಂದು ಧೈರ್ಯ ಬಂತು, ಏನಾದರೂ ಒಂದು ಆಗತ್ತೆ ಅಂತ ಸರ್. ಅದೇ ಸರ್, ಈಗ ಇವ್ರು ಹೇಳಿದ್ರು, ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಖಂಡಿತವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಅದು ಆಕ್ಚುಲಿ ರಿಹ್ಯಾಬಿಲಿಟೇಷನ್ R&R ಸೆಕ್ಷನ್ಗೆ ಬರ್ತದೆ. ಹೌದು, ಅದು ನಮ್ಮ ಜಿಲ್ಲೆಯಲ್ಲೇ ಇಲ್ಲೇ ಇದೆ, ಬಾಗಲಕೋಟೆಯಲ್ಲಿ. ಎಸ್. ಅವ್ರಿಗೆ ಮಾತಾಡ್ಕೊಂಡು ಇಂಡಿವಿಜುವಲ್ ಡೀಟೇಲ್ಸ್ ಅನ್ನ ತಗೊಂಡು, ಎಸ್ ಸರ್, ಅದು ಯಾಕೆ ಇಲ್ಲಿವರೆಗೆ ಪರಿಹಾರ ಸಿಕ್ಕಿಲ್ಲ, ಏನಾಗಿದೆ ಅನ್ನೋದು ತಿಳ್ಕೊಂಡು ಇಮಿಡಿಯೇಟ್ ಆಗಿ ಅವರಿಗೆ ಸೊಲ್ಯೂಷನ್ ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು ಶಶಿಧರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನೀವು ಅನೇಕ ಹೆಲ್ಪ್ ಅಂತಲ್ಲ, ನೀವು ಹೇಳ್ತೀರಿ ನಿಮ್ಮ ಜವಾಬ್ದಾರಿ ಅಂತ ತುಂಬ ಮಾಡಿದ್ದೀರಿ. ಬಟ್ ನಿಮ್ಮಷ್ಟು ಸ್ಪಂದಿಸುವಂಥ ಅಧಿಕಾರಿ ಒಂದು 10-15 ಜನ ಇದ್ದಾರೆ, ಅದರಲ್ಲಿ ನೀವು ಒಬ್ಬರು. ಥ್ಯಾಂಕ್ ಯು ಸರ್. ಇಲ್ಲ, ಖಂಡಿತವಾಗಿ ಈಗ ಇದು ತಾವು ಪ್ರಸ್ತಾಪ ಮಾಡ್ತಾ ಇರೋದು ತುಂಬಾ ಗಂಭೀರವಾದ ವಿಷಯನೇ. ಹಾಂ ಸರ್. ಈ ತರ ಅದು ಖಂಡಿತವಾಗಿ ಇರ್ಲೇಬಾರ್ದಾಗಿತ್ತು. ಅದು ಯಾಕೆ ಬಿಟ್ಟು ಹೋಗಿದೆ, ಇನ್ನೂವರೆಗೆ ಪರಿಹಾರ ಯಾಕೆ ಸಿಕ್ಕಿಲ್ಲ ಅನ್ನೋದು ಖಂಡಿತವಾಗಿ ನಾವು ಅವ್ರ ಜೊತೆ ಮಾತಾಡ್ಕೊಂಡು ಒಂದು 3-4 days ಅಲ್ಲಿ ತಮ್ಮ ಇವರಿಗೆ ಕರೆಸ್ಪಾಂಡೆಂಟ್ ನಾನು ಮಾಹಿತಿ ಕೊಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರು, ನಾನು ಹೇಳಿದೆ ಶಶಿಧರ್ ಕುರೇರ್ ಇಂಥ ತುಂಬ ಜನ ಇದ್ದಾರೆ, ಇಲ್ಲ ಅಂತಲ್ಲ. ಅಧಿಕಾರಿಗಳು ತುಂಬ ಅದ್ಭುತ ಅಧಿಕಾರಿಗಳಿರ್ತಾರೆ. ಈ ಅಧಿಕಾರಿಗಳನ್ನು ಯಾಕೆ ಗೊತ್ತಾ ಸೈಡ್ಲೈನ್ ಮಾಡೋದು ರಾಜಕಾರಣಿಗಳು? ಕೊಡಲ್ಲ, ಜನರಿಂದ ಪೀಕಿ ರಕ್ತ ಹೀರಿ ದುಡ್ಡು ಮಾಡಿಕೊಡಲ್ಲ ಅಂತವ್ರು ಸೈಡು. ಎಂತೆಂಥ ಪೊಲೀಸ್ ಆಫೀಸರ್ ಇದ್ದಾರೆ, ದುಡ್ಡು ಮಾಡಿಕೊಟ್ಟಿಲ್ಲ ಅಂತಂದ್ರೆ ಸೈಡ್ಗೆ. ಎಲ್ಲಿಗಿರಿ? ಇದಕ್ಕೆ ಯಾರು ಬುದ್ಧಿ ಕಲಿಸ್ಬೇಕು? ನಾವೇ. ಎಂತೆಂಥ ಪೆಟ್ಟು ಕೊಡಬೇಕು ಅಂತಂದರೆ ಎಲೆಕ್ಷನಲ್ಲಿ ನೀವು ರಾಜಕಾರಣಿಗಳು ಪತ್ರ ಕೊಟ್ಟು ಹೋಗ್ಬಿಡ್ಬೇಕು. ಬಟ್ ಈ ತಾಯಿ ವಿಚಾರವನ್ನು ಭಾಳ